ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಉಮಾ ಸಂಹಿತೆಯ ಭಾಗಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ಪಾಪಿಗಳ ಮತ್ತು ಪುಣ್ಯಾತ್ಮರ ಯಮಲೋಕ ಯಾತ್ರೆಯ ಕುರಿತಾಗಿ ಕೇಳಲಿದ್ದೇವೆ. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಮನುಷ್ಯರು 4 ಪ್ರಕಾರದ ಪಾಪಗಳಿಂದ ಯಮಲೋಕಕ್ಕೆ ಹೋಗುತ್ತಾರೆ. ಯಮಲೋಕವು ಅತ್ಯಂತ ಭಯಾನಕ ಮತ್ತು ಭಯಂಕರವಾಗಿದೆ. ಸಮಸ್ತ ದೇಹಧಾರಿಗಳು ವಿವಶರಾಗಿ ಅಲ್ಲಿಗೆ ಹೋಗಬೇಕಾಗುತ್ತದೆ. ಯಮಲೋಕಕ್ಕೆ ಹೋಗದಿರುವ ಯಾವ ಪ್ರಾಣಿಯೂ ಇಲ್ಲ. ಮಾಡಿದ ಕರ್ಮ ಫಲವನ್ನು ಕರ್ತಾನು ಅವಶ್ಯವಾಗಿ ಅನುಭವಿಸಬೇಕಾಗುತ್ತದೆ. ಇದನ್ನು ವಿಚಾರ ಮಾಡಿರಿ. ಶುಭ ಕರ್ಮಗಳನ್ನು ಮಾಡುವ ಸೌಮ್ಯ ಚಿತ್ತ ದಯಾಳು ಜೀವರು ಸೌಮ್ಯ ಮಾರ್ಗದಿಂದ ಯಮಪುರಿಯ ಪೂರ್ವದ್ವಾರದಿಂದ ಹೋಗುತ್ತಾರೆ. ಪಾಪ ಕರ್ಮ ಪರಾಯಣ ಹಾಗೂ ದಾನರಹಿತರಾದ ಪಾಪಿಗಳು ಭಯಾನಕ ದಕ್ಷಿಣ ಮಾರ್ಗದಿಂದ ಯಮಲೋಕವನ್ನು ಪ್ರವೇಶಿಸುತ್ತಾರೆ. ಮರ್ತ್ಯ ಲೋಕದಿಂದ 86,000 ಯೋಜನ ದೂರವನ್ನು ದಾಟಿದಾಗ ನಾನಾ ರೂಪವುಳ್ಳ ಯಮಲೋಕದ ಸ್ಥಿತಿಯಾಗಿದೆ. ಇದನ್ನು ತಿಳಿದುಕೊಳ್ಳಬೇಕು. ಪುಣ್ಯ ಕರ್ಮ ಮಾಡುವವರಿಗೆ ಆ ನಗರವು ಹತ್ತಿರವಿರುವಂತೆ ಕಾಣುತ್ತದೆ. ಆದರೆ ಭಯಾನಕ ಮಾರ್ಗದಿಂದ ಪ್ರಯಾಣಿಸುವ ಪಾಪಿಗಳಿಗೆ ಅದು ಬಹಳ ದೂರವಾಗಿ ಕಾಣುತ್ತದೆ. ಅಲ್ಲಿಯ ದಾರಿಯು ಕೆಲವೆಡೆ ಮೊನಚಾದ ಮುಳ್ಳುಗಳಿಂದ, ಕೆಲವೆಡೆ ಕಲ್ಲುಗಳಿಂದ ಕೂಡಿರುತ್ತದೆ. ಕೆಲವೆಡೆ ಕತ್ತಿಯಂತೆ ಹರಿತವಾದ ಕಲ್ಲುಗಳು ಆ ಮಾರ್ಗದಲ್ಲಿ ನೆಟ್ಟಿರುವರು. ಕೆಲವೆಡೆ ಭಾರೀ ಕೆಸರು ಹರಡಿಕೊಂಡಿದೆ. ಸಣ್ಣ ದೊಡ್ಡ ಪಾತಕಗಳಿಗೆ ಅನುಸಾರವಾಗಿ ಅಲ್ಲಿಯ ಕಠಿಣತೆಯಲ್ಲಿಯೂ ಹೆಚ್ಚು ಕಡಿಮೆ ಇರುತ್ತದೆ. ಕೆಲವೆಡೆ ಯಮಪುರಿಯ ದಾರಿಯಲ್ಲಿ ಕಬ್ಬಿಣದ ಸೂಜಿಗಳಂತೆ ಮೊನಚಾದ ಹುಲ್ಲುಗಳು ನಿಬಿಡವಾಗಿವೆ. ಅನಂತರ ಯಮಪುರಿಯ ಮಾರ್ಗದ ಭೀಷಣ ಯಾತನೆಗಳನ್ನು, ಕಷ್ಟಗಳನ್ನು ವರ್ಣಿಸಿ ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಎಂದಿಗೂ ದಾನ ಮಾಡದ ಜನರೇ ಈ ಪ್ರಕಾರ ದುಃಖವನ್ನು ಅನುಭವಿಸುತ್ತಾ ಸುಖವನ್ನು ಬೇಡುತ್ತಾ ಆ ಮಾರ್ಗದಿಂದ ಹೋಗುತ್ತಾರೆ. ಯಾರು ಮೊದಲೇ ದಾನರೂಪಿ ದಾರಿಯ ಬುತ್ತಿಯನ್ನು ಕಟ್ಟಿಕೊಂಡಿರುವರೋ ಅವರು ಸುಖವಾಗಿ ಯಮಲೋಕದ ಯಾತ್ರೆಯನ್ನು ಮಾಡುವರು. ಈ ರೀತಿಯಿಂದ ಕಷ್ಟಗಳನ್ನು ಅನುಭವಿಸುತ್ತಾ ಪಾಪಿ ಜೀವಿಗಳು ಪ್ರೇತಪುರಿಯನ್ನು ಯಾವಾಗ ತಲುಪುವರೋ ಆಗ ಅವರ ವಿಷಯದಲ್ಲಿ ಯಮರಾಜನಿಗೆ ಸೂಚಿಸಲಾಗುವುದು. ಯಮನ ಅಪ್ಪಣೆ ಪಡೆದ ದೂತರು ಆ ಪಾಪಿಗಳನ್ನು ಯಮರಾಜನ ಮುಂದೆ ತಂದು ನಿಲ್ಲಿಸುವರು. ಅಲ್ಲಿ ಶುಭಕರ್ಮವನ್ನು ಮಾಡುವ ಜನರಿಗೆ ಯಮರಾಜನು ಸ್ವಾಗತಪೂರ್ವಕ ಆಸನವನ್ನಿತ್ತು ಅರ್ಘ್ಯ ಪಾದ್ಯಾದಿಗಳನ್ನು ನಿವೇದಿಸುತ್ತಾ ಪ್ರೀತಿಯಿಂದ ವರ್ತಿಸುತ್ತಾ ಸಮ್ಮಾನಿಸಿ ಹೇಳುತ್ತಾನೆ, ವೇದೋಕ್ತ ಕರ್ಮವನ್ನು ಮಾಡುವ ಮಹಾತ್ಮರೇ, ನೀವು ಧನ್ಯರಾಗಿರುವಿರಿ. ನೀವು ದಿವ್ಯ ಸುಖದ ಪ್ರಾಪ್ತಿಗಾಗಿ ಪುಣ್ಯ ಕರ್ಮವನ್ನು ಮಾಡಿರುವಿರಿ. ಆದ್ದರಿಂದ ನೀವು ದಿವ್ಯಾಂಗನೆಯರ ಭೋಗದಿಂದ ಭೂಷಿತ ಹಾಗೂ ಸಮಸ್ತ ಮನೋವಾಂಛಿತ ಪದಾರ್ಥಗಳಿಂದ ಸಂಪನ್ನವಾದ ನಿರ್ಮಲ ಸ್ವರ್ಗಲೋಕಕ್ಕೆ ಹೋಗಿರಿ. ಅಲ್ಲಿ ಮಹಾನ್ ಭೋಗಗಳನ್ನು ಅನುಭವಿಸಿ ಕೊನೆಗೆ ಪುಣ್ಯವು ಕ್ಷೀಣವಾದಾಗ ಉಳಿದಿರುವ ಸ್ವಲ್ಪ ಅಶುಭ ಕರ್ಮವನ್ನು ಮತ್ತೆ ಇಲ್ಲಿಗೆ ಬಂದು ಅನುಭವಿಸಿರಿ. ಧರ್ಮಾತ್ಮ ಮನುಷ್ಯರು ಯಮರಾಜನಿಗೆ ಮಿತ್ರರಂತೆ ಇರುತ್ತಾರೆ. ಅವರು ಯಮರಾಜನನ್ನು ಸುಖಪೂರ್ವಕ ಸೌಮ್ಯ ಧರ್ಮರಾಜ ರೂಪದಲ್ಲಿ ನೋಡುತ್ತಾರೆ. ಆದರೆ ಕ್ರೂರ ಕರ್ಮವನ್ನು ಮಾಡಿದವರು ಯಮರಾಜನನ್ನು ಭಯಾನಕ ರೂಪದಿಂದ ನೋಡುತ್ತಾರೆ. ಅವರ ದೃಷ್ಟಿಯಲ್ಲಿ ಯಮನ ಮುಖವು ದಾಡೆಗಳಿಂದ ವಿಕರಾಳವಾಗಿ ಕಾಣುತ್ತದೆ. ಕಣ್ಣುಗಳು ಹುಬ್ಬೇರಿಸಿದಂತೆ ಕಂಡುಬರುತ್ತವೆ. ಅವನ ಕೂದಲು ನೆಟ್ಟಗೆ ನಿಂತಂತೆ ಕಾಣುತ್ತದೆ. ಗಡ್ಡ ಮೀಸೆಗಳು ದೊಡ್ಡದಾಗಿರುತ್ತವೆ. ತುಟಿಗಳು ನಡುಗುತ್ತಾ ಇರುತ್ತವೆ. ಅವನಿಗೆ 18 ಭುಜಗಳಿದ್ದು ಕುಪಿತನಾಗಿ ಗಿದ್ದಿಲಿನ ಬೆಟ್ಟದಂತೆ ಕಪ್ಪಾಗಿ ಕಾಣುವನು. ಅವನ ಕೈಗಳಲ್ಲಿ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಸಜ್ಜಾಗಿರುತ್ತವೆ. ಅವನು ಎಲ್ಲ ಪ್ರಕಾರದ ದಂಡನೆಯ ಭಯವನ್ನು ತೋರಿಸಿ ಪಾಪಿಗಳನ್ನು ಗದರಿಸುತ್ತಾ ಇರುತ್ತಾನೆ. ದೊಡ್ಡದಾದ ಕೋಣನ ಮೇಲೆ ಆರೂಢನಾಗಿ ಕೆಂಪು ವಸ್ತ್ರಮಾಲೆಗಳನ್ನು ಧರಿಸಿ ಎತ್ತರವಾದ ಮಹಾಮೇರುವಿನಂತೆ ಕಣ್ಣಿಗೆ ಬೀಳುವನು. ಅವನ ಕಣ್ಣುಗಳು ಉರಿಯುವ ಬೆಂಕಿಯಂತೆ ಹೊಳೆಯುತ್ತಿರುತ್ತವೆ. ಅವನ ಶಬ್ದವು ಪ್ರಳಯ ಕಾಲದ ಮೇಘ ಗರ್ಜನೆಯಂತೆ ಗಂಭೀರವಾಗಿರುತ್ತದೆ. ಅವನು ಸಾಗರವನ್ನು ಕುಡಿಯುವನು, ಗಿರಿರಾಜನನ್ನು ನುಂಗುತ್ತಿರುವನು.
ಬೆಂಕಿಯ ಬಾಯಿಯಿಂದ ಬೆಂಕಿಯನ್ನು ಉಗುಳುತ್ತಿರುವನೋ ಎಂಬಂತೆ ಕಾಣುತ್ತದೆ. ಅವನ ಸಮೀಪದಲ್ಲಿ ಪ್ರಳಯಾಗ್ನಿಯಂತೆ ಪ್ರಭಾವವುಳ್ಳ ಮೃತ್ಯು ದೇವತೆ ನಿಂತಿರುವನು. ಕಾಡಿಗೆಯಂತೆ ಕಪ್ಪಾದ ಕಾಲ ದೇವತೆ ಮತ್ತು ಭಯಾನಕ ಕೃತಾಂತ ದೇವತೆಗಳು ಇರುತ್ತಾರೆ. ಇವರಲ್ಲದೆ ಮಾರಿ, ಉಗ್ರ, ಮಹಾಮಾರಿ, ಭಯಂಕರ ಕಾಲರಾತ್ರಿ, ಅನೇಕ ಪ್ರಕಾರದ ರೋಗಗಳು ಹಾಗೂ ಬಗೆ ಬಗೆಯ ಭಯಾವಹ ಕುಷ್ಠವು ಮೂರ್ತಿಮಂತನಾಗಿ ಕೈಗಳಲ್ಲಿ ಶಕ್ತಿ, ಶೂಲ, ಅಂಕುಶ, ಪಾಶ, ಚಕ್ರ, ಖಡ್ಗ ಮುಂತಾದವನ್ನು ಧರಿಸಿ ನಿಂತಿರುತ್ತಾರೆ. ವಜ್ರದಂತೆ ಮುಖವನ್ನು ಧರಿಸಿಕೊಂಡು ರುದ್ರಗಣರು ಕತ್ತಿ, ಬತ್ತಳಿಕೆ, ಧನುಸ್ಸು ಹಿಡಿದುಕೊಂಡು ಅಲ್ಲಿ ಉಪಸ್ಥಿತರಾಗಿರುತ್ತಾರೆ. ಅವರೆಲ್ಲರೂ ನಾನಾ ರೀತಿಯ ಆಯುಧಗಳನ್ನು ಧರಿಸಿದ ವೀರರು ಮತ್ತು ಭಯಂಕರರಾಗಿದ್ದಾರೆ. ಇವರಲ್ಲದೆ ಅಸಂಖ್ಯ ಮಹಾವೀರ ಯಮದೂತರು ಇದ್ದಲಿನಂತೆ ಕಪ್ಪಾದ ಅಂಗಕಾಂತಿಯಿಂದ ಕೂಡಿ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಧರಿಸಿ ಭಯಂಕರರಾಗಿರುವರು. ಇಂತಹ ಪರಿವಾರದಿಂದ ಸುತ್ತುವರಿದ ಘೋರ ಯಮರಾಜನನ್ನು ಹಾಗೂ ಭೀಷಣ ಚಿತ್ರಗುಪ್ತನನ್ನು ಪಾಪಿಷ್ಠ ಪ್ರಾಣಿಗಳು ನೋಡುತ್ತಾರೆ. ಯಮರಾಜನು ಆ ಪಾಪ ಕರ್ಮಿಗಳನ್ನು ಬಹಳವಾಗಿ ಗದರಿಸುತ್ತಾನೆ. ಭಗವಾನ್ ಚಿತ್ರಗುಪ್ತನು ಧರ್ಮಯುಕ್ತ ವಚನಗಳಿಂದ ಅವನಿಗೆ ಸಮಜಾಯಿಸುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.